ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿಯ ಪೂರ್ತಿ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಂಚಿಕೆ ಆರಂಭದಲ್ಲಿ ಮನೋಜ ಲಕ್ಕಿ ಏನು ಗಿಫ್ಟ್ ಕೊಡ್ಬೋದು ಅಂತ ರೂಮಲ್ಲಿ ಯೋಚನೆ ಮಾಡ್ತಿರ್ತಾರೆ. ಹಾಗೆ ರೋಹಿಣಿನ ಪ್ರಶ್ನೆ ಮಾಡ್ತಾನೆ, ಲಕ್ಕಿ ಏನು ಕೊಡ್ಬೋದು ರೋಹಿಣಿ ಗಿಫ್ಟ್ ಅಂತ ಹೇಳಿದಾಗ, ಆ ಕನಕಪುರದಲ್ಲೇ ಸೈಟ್ ಕೊಡಿಸ್ತಾರಂತೆ ಅಂದಾಗ ರೋಹಿಣಿ ಹೌದಾ ಅಂದಾಗ, ಮತ್ತು ಇನ್ನೇನು ಮನೋಜ್, ನಿಮ್ಮ ಅಜ್ಜಿ ಟೇಸ್ಟ್ ಅಂತ ನಿಮಗೆ ಗೊತ್ತಿರುತ್ತೆ, ನನಗೇನು ಗೊತ್ತಿರುತ್ತೆ ಮನೋಜ್ ಅಂದಾಗ, ಅದು ಸರಿನೇ, ಹೌದು ನಿಮಗೆ ಚಿಕ್ಕದ್ರಲ್ಲೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅಂದಾಗ, ಅಯ್ಯೋ ಕೊಡ್ತಿದ್ರು, ಆದರೆ ಹೌದಾ ನಿಮಗೆಲ್ಲ ಗಿಫ್ಟು ಸಿಗೋದಾ ಅಂದಾಗ, ಇಲ್ಲ ರೋಹಿಣಿ, ಹಾಂ ಸೂರ್ಯ ಎಲ್ಲನೂ ಗೆದ್ಕೊಂಡ್ಬಿಡೋನು ಅಂದಾಗ, ಹಾಗಾದ್ರೆ ಈ ಸತಿನೂ ಗಿಫ್ಟ್ ಅವನಿಗೆ ಬಿಡಿ ಅಂತ ಹೇಳಿದಾಗ, ಇಲ್ಲ ಅಜ್ಜಿ ಯಾರು ಚೆನ್ನಾಗಿರೋ ಗಿಫ್ಟ್ ಕೊಡ್ತಾರೆ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿರೋದಲ್ವ ಅಂದಾಗ, ಆದರೆ ನಾವು ಸೀರೆ ತಂದಿದ್ದೀವಲ್ಲ ಮನೋಜ್ ಅಂತ ಹೇಳಿದಾಗ, ಹೌದು ಆದರೆ ನನ್ನ ಹತ್ರ ಬೇರೆ ಐಡಿಯಾನೇ ಇದೆ, ಅಜ್ಜಿಗೆ ನಾನು ಮೇಕ್ ಓವರ್ ಮಾಡ್ತೀನಿ ಅಂದಾಗ, ರೋಹಿಣಿ ಅವ್ರಿಗಿದೆಲ್ಲ ಇಷ್ಟ ಆಗಲ್ಲ ಅಂದಾಗ, ನೀನು ಯಾವ ಕಾಲದಲ್ಲಿದ್ದೀರಾ ಮನೋಜ್, ಈಗಿನ ಕಾಲದವ್ರಿಗೆ ಇದೇ ಇಷ್ಟ ಆಗೋದು ನೋಡಿ, ನಾನು ಅಜ್ಜಿನ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನೀವು ನೋಡ್ತಾ ಇರಿ ಅಂದಾಗ, ಇದು ಓಕೆ, ಆದರೆ ನಾವು ಅಜ್ಜಿಗೆ ಬೇರೆನೇ ಗಿಫ್ಟ್ ಕೊಡಬೇಕು ಅಂದಾಗ, ಸರಿ ಅಜ್ಜಿನ ಹತ್ರ ಒಂದು ನವರತ್ನ ಸರ ಇತ್ತು, ಅದು ಕಳೆದೋಗಿದೆ, ಇವಾಗ ಅದನ್ನು ನಾವು ಮಾಡಿಸ್ಕೊಟ್ರೆ ಹೇಗೆ ಅಂದಾಗ, ಸರಿ ಹಾಗಾದರೆ ರೋಹಿಣಿ ನಾನು ಹೊರಗಡೆ ಇರ್ತೀನಿ, ಅಮ್ಮಂಗೆ ಅಂತ ಸೀರೆ ತೊಗೊಂಡಿದ್ವಲ್ಲ ಅಜ್ಜಿಗೆ, ಆ ಸೀರೆ ವಾಪಸ್ ಕೊಟ್ಬಿಡೋಣ ಬಾ ತಗೊಂಡು ಅಂತ ಹೇಳಿ ಮನೋಜ್ ಅಲ್ಲಿಂದ ಸೀರೆ ತಗೊಂಬಾ ರೋಹಿಣಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ರಂಗನಾಥ್ ಅವರು ರೂಮಲ್ಲಿ ಏನೋ ಹುಡುಕ್ತಾ ಇರ್ತಾರೆ. ಏನೋ ಹುಡುಕ್ತಾ ಇದ್ದಾರಲ್ಲ, ಏನು ಹುಡುಕ್ತಾ ಇದ್ದೀರಾ, ನಿಧಿಗಿದಿ ಇಟ್ಟಿದ್ದೀರಾ ಏನ್ರಿ, ಅದೇನಂತ ಹೇಳಿ, ಸ್ವಲ್ಪ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾಗ, ಆ ರೀತಿ ಏನೂ ಇಲ್ಲ ಕಣೆ, ಇಲ್ಲೆಲ್ಲೋ ನಿಧಿ ಬಗ್ದಿದೆ ಅಂದಾಗ, ರೀ ತಮಾಷೆ ಮಾಡ್ತಾ ಇದ್ದೀರಾ ಅಂದಾಗ, ಮತ್ತಿನ್ನೇನೆ ಬಲೂನ್ ಪ್ಯಾಕೆಟ್ ಇಟ್ಟಿದ್ದೆ ಹುಡುಕ್ತಾ ಇದ್ದೆ ಅಷ್ಟೇ ಅಂದಾಗ, ಅದನ್ನ ಹೇಳೋಕೆ ಈ ರೀತಿ ಆಗಬೇಕಂದಾಗ, ನಾನೇನೋ ಹುಡ್ಕೋತೀನಮ್ಮ, ನಿನಗೇನು ಕಷ್ಟ, ಅದನ್ನು ಎಲ್ಲಾದರೂ ಮುಚ್ಚಿಟ್ಟಿದೆಯಾ ಹೇಗೆ ಅಂತ ಹೇಳಿ ಶಾಂತಿನ ಕೇಳ್ತಿರ್ತಾರೆ. ಹೌದು ರೀ, ನಿಮ್ಮ ಲಕ್ಕಿಗೆ ಏನು ಗಿಫ್ಟ್ ಕೊಡ್ತಾ ಇದ್ದೀರಾ ಅಂದಾಗ, ರೇ ನನಗೇನಕ್ಕೆ ಗಿಫ್ಟು, ನನ್ನ ಅಮ್ಮಂಗೆ ನಾನು ಗಿಫ್ಟ್ ಕೊಡ್ಬೇಕಂದಾಗ, ಹ್ಞೂ ರೀ ಲಕ್ಕಿ ಕೊಡೋ ರಿಟರ್ನ್ ಗಿಫ್ಟ್ ನಮಗೆ ಸಿಗಬೇಕು, ನಾವೇನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ರೀ ಅಂದಾಗ, ಅಮ್ಮ ನನಗಂತ ಹುಚ್ಚೆಲ್ಲ ಇಲ್ಲ, ನೀನು ಹೋಗಿ ಗಿಫ್ಟ್ ಕೊಡು ಅಂತ ಹೇಳಿ ಬಲೂನ್ ಪ್ಯಾಕೆಟ್ ತೊಗೊಂಡು ರಂಗನಾಥ್ ಅವ್ರು ಅಲ್ಲಿಂದ ಹೋಗ್ತಾರೆ. ಇನ್ನು ಈ ಕಡೆ ರವಿ ಶ್ರುತಿ ಕೂಡ ಯೋಚನೆ ಮಾಡ್ತಿರ್ತಾರೆ, ಏನು ಗಿಫ್ಟ್ ಕೊಡೋದು ಅಂತ ಹೇಳಿಬಿಟ್ಟು. ಹೌದು ರವಿ, ಅಜ್ಜಿ ಏನು ಕೊಡ್ಬೋದು ಅಂದಾಗ, ಗೊತ್ತಿಲ್ಲ ಶ್ರುತಿ ಅಂತಿರ್ತಾರೆ. ಹೌದು ನೀವು ಚಿಕ್ಕದ್ರಲ್ಲಿ ಯಾವಾಗಲೂ ಕೊಟ್ಟಿದ್ರ ಅಂದಾಗ, ಅಜ್ಜಿ ಯಾವಾಗಲೂ ಹೀಗೆ, ಯಾವಾಗಲೂ ನಮಗೆ ಕಾಂಪಿಟೇಷನ್ ಇಡೋರು, ಆದರೆ ಗೆಲ್ತಿದ್ದೆ ರವಿ ಅಂತ ಕೇಳ್ತಿದ್ದಾಗ, ಇಲ್ಲ ಸೂರ್ಯ ಗೆಲ್ತಿದ್ದ, ಆದರೆ ನನ್ನ ಖುಷಿಗೋಸ್ಕರ ಸೂರ್ಯ ಅವ್ನ ಗಿಫ್ಟ್ ಎಲ್ಲ ನಮಗೆ ಬಿಟ್ಕೊಡ್ತಿದ್ದ ಅಂದಾಗ, ಹೌದಾ ಹಾಗಾದರೆ ನಾವು ಈ ಸರಿ ಗೆಲ್ಲಬೇಕು ರವಿ ಅಂತ ಹೇಳಿದಾಗ, ನಿನಗೆ ಗಿಫ್ಟ್ ಬೇಕಾ ಶ್ರುತಿ ಅಂದಾಗ, ಗಿಫ್ಟ್ ಅಂತ ಅಲ್ಲ, ನನಗೆ ಚಿಕ್ಕದ್ರಿಂದ ಕಾಂಪಿಟೇಷನಲ್ಲಿ ಗೆದ್ದೆ ಅಭ್ಯಾಸ, ಅದಕ್ಕೋಸ್ಕರ ನಾವು ಗೆಲ್ಲಬೇಕು, ಅದಕ್ಕೆ ನಾವು ಅಜ್ಜಿಗೆ ಸ್ಪೆಷಲ್ ಗಿಫ್ಟ್ ಕೊಡಬೇಕು, ಏನು ಗಿಫ್ಟ್ ಕೊಡೋದು ಅಂತ ಹೇಳಿ ಇಬ್ಬರು ಯೋಚನೆ ಮಾಡ್ತಿದ್ದಾಗ, ನಾನು ಕೇಕ್ ರೆಡಿ ಮಾಡ್ತೀನಿ, ನೀನು ಏನಾದರೂ ಯೋಚನೆ ಮಾಡು ಅಂತ ಹೇಳಿ ಮಾತಾಡ್ತಿರ್ತಾರೆ. ಇನ್ನು ಈ ಕಡೆ ಶಾಂತಿ ಕಸ್ತೂರಿಗೆ ಫೋನ್ ಮಾಡ್ತಾಳೆ, ನಮ್ಮ ಅತ್ತೆ ಮನೆಗೆ ಬಂದಿದ್ದಾರೆ ಕಣೆ ಅಂದಾಗ, ಹಾಗಾದರೆ ನಿನಗೆ ಫುಲ್ ಹಬ್ಬನೇ ಅಂದಾಗ, ಏನಿಲ್ಲ ಕಣೆ ಲಕ್ಕಿ ಹುಟ್ಟುಹಬ್ಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ನೀನು ಬಂದುಬಿಡು ಅಂದಾಗ, ನಾನು ರೆಡಿ ಅಂದಾಗ, ಸುಮ್ಮನೆ ಬರಬೇಡಮ್ಮ ಏನಾದರೂ ಗಿಫ್ಟ್ ತೊಗೊಂಡು ಬಾ ಅಂದಾಗ, ಗಿಫ್ಟ ಏನಕ್ಕೆ ಅಂದಾಗ, ಲಕ್ಕಿ ನಾವು ಯಾರು ಚೆನ್ನಾಗಿ ಗಿಫ್ಟ್ ಕೊಡ್ತೀವಿ ಅದಕ್ಕೆ ರಿಟರ್ನ್ ಗಿಫ್ಟ್ ಕೊಡ್ತಾರಂತೆ ಕಣೆ, ಆ ರಿಟರ್ನ್ ಗಿಫ್ಟ್ ನನಗೇ ಸಿಗಬೇಕು ಅಂದಾಗ, ನೀನು ರಿಟರ್ನ್ ಗಿಫ್ಟ್ ತೊಗೊಳಕ್ಕೆ ನಾನೇನಕ್ಕೆ ಗಿಫ್ಟ್ ತೊಗೊಬರಲಿ ಅಂದಾಗ, ನನ್ನ ಹತ್ರ ಇವಾಗ ಸದ್ಯ ದುಡ್ಡಿಲ್ಲ ಕಣೆ, ನೀನೇ ಏನಾದರೂ ತೊಗೊಬಾ ಅಂದಾಗ, ಸರಿ ಏನು ತರಬೇಕು ಹೇಳು ಅಂದಾಗ, ಅದು ನಿನ್ನ ಮಗನಿಗೋಸ್ಕರ ಸ್ವಲ್ಪ ಐಟಮ್ಸ್ ಇಟ್ಟಿದೆಯಲ್ಲ ಅಂತ ಹೇಳಿದಾಗ, ಸೋಫಾ ಸೆಟ್ ತಂದ್ಕೊಟ್ಬಿಡ್ತೀನಿ ಬಿಡು ಅಂದಾಗ, ಸೋಫಾ ಸೆಟ್ ಏನು ಮಾಡೋಕ್ಕೆ, ಸೋಫಾ ಸೆಟ್ ಬೇಡ, ನಿನ್ನ ಮಗನಿಗೆ ಅಂತ ಒಂದು ಟಿ ವಿ ಇಟ್ಟಿದೆಯಲ್ವಾ, ಅದು ಬಾಕ್ಸ್ ಓಪನ್ ಮಾಡಿಲ್ವಲ್ಲ, ಅದು ತಂದ್ಕೊಟ್ಬಿಡೆ ಅಂದಾಗ, ಅಲ್ಲ ಕಣೆ ಅದು ಅಂದಾಗ, ಪ್ಲೀಸ್ ಕಣೆ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಅರ್ಥ ಮಾಡ್ಕೊ, ನಾನು ನಿನಗೆ ಆ ದುಡ್ಡನ್ನ ಕೊಟ್ಬಿಡ್ತೀನಿ ಆಮೇಲೆ, ಸರಿ ಆಯ್ತು ಬಿಡು ತಂದ್ಕೊಡ್ತೀನಿ ಅಂತ ಹೇಳಿ ಕಸ್ತೂರಿ ಒಪ್ಕೊಂಡಾಗ, ಸರಿ ಕಣೆ ಬೇಗ ಬಂದುಬಿಡು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಇವಳು ಒಳ್ಳೇದು ಅನ್ನಿಸ್ಕೊಳ್ಳೋಕ್ಕೆ ನನ್ನ ಮನೆನೇ ಮಾರಿಸ್ಬಿಡ್ತಾಳೆ ಇವಳು ಅಂತ ಅಂದ್ಕೊಂಡು ಕಸ್ತೂರಿ ಶಾಂತಿನ ಬೈಕೋತಿರ್ತಾಳೆ. ಇನ್ನು ಹಬ್ಬ, ಲಕ್ಕಿ ರಿಟರ್ನ್ ಗಿಫ್ಟ್ ನನಗೆ ಸಿಗೋದು ಅಂತ ಹೇಳಿ ಶಾಂತಿ ಖುಷಿ ಪಡ್ತಿರ್ತಾಳೆ. ಇನ್ನು ಈ ಕಡೆ ಕನಕ ಮನೆಗೆ ಬಂದಿರ್ತಾಳೆ. ಅಕ್ಕ ಹೊರಗಡೆ ಇದ್ದೀನಿ ಬಾ ಅಂತ ಹೇಳಿ ಫೋನ್ ಮಾಡ್ತಾಳೆ. ಹೌದು ಯಾಕಕ್ಕ ಮೊಬೈಲ್ ಕೇಳ್ದೆಲ್ಲ ಮೊಬೈಲ್ ತೊಗೊಬಂದಿದ್ದೀನಿ ಅಂತ ಹೇಳಿ ಮೊಬೈಲ್ನ ಕೊಡ್ತಾಳೆ. ಹಾಗೆ ಏನಿಲ್ಲ ಕಣೆ, ಇವತ್ತು ಲಕ್ಕಿ ಹುಟ್ಟುಹಬ್ಬ ಇದೆಯಲ್ಲ, ಅಲ್ಲಿ ಶೂಟ್ ಮಾಡೋಣ, ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಅಂತ ಹೇಳ್ತಾರೆ. ಸರಿ ಅಕ್ಕ, ಏನೋ ಒಡವೆ ಅಂಗಡಿಗೆ ಹೋಗಿದ್ದಂತೆ ಅಂದಾಗ, ಕನಕ ಎಲ್ಲರ ಮನೇಲೂ ಇದ್ದಿದ್ದೆ ಅಲ್ವಾ ಪ್ರಾಬ್ಲಮ್ಸು, ಏನಿಲ್ಲ ನೀನು ಸಂಜೆ ಬೇಗ ಬಂದುಬಿಡು ಅಮ್ಮನ್ನ ಕರ್ಕೊಂಡು ಅಂತ ಹೇಳಿ ಕನಕನ್ನ ಮಾತಾಡಿಸಿ ಅಲ್ಲಿಂದ ಕಳಿಸ್ತಾಳೆ. ಇನ್ನು ಈ ಕಡೆ ಲಕ್ಕಿ ಮತ್ತು ರಂಗನಾಥ್ ಅವರು ಮಾತಾಡ್ತಿರ್ತಾರೆ. ಹಾಗೆ ಅದನ್ನೆಲ್ಲ ವಿಡಿಯೋ ಶೂಟ್ ಮಾಡ್ಕೋತಿರೋದನ್ನು ಈ ಶಾಂತಿ ನೋಡಿಬಿಟ್ಟು ಕೋಪ ಮಾಡ್ಕೋತಿರ್ತಾಳೆ. ಹಾಗೆ ಏನು ವಿಡಿಯೋ ಶೂಟಲ್ಲಿ ಅಜ್ಜಿ ಇದು ನಾನು ಜೋಪಾನವಾಗಿ ಇಡ್ತೀನಿ, ನಾನು ಈ ವಿಡಿಯೋನ ನೆನಪಿಗೆ ಬೇಕಾಗುತ್ತೆ ಅಂತಿರ್ತಾರೆ. ಆಗ ಅತ್ತೆ ನಾನು ನಿಮಗೋಸ್ಕರ ಒಂದು ಗಿಫ್ಟ್ ರೆಡಿ ಮಾಡಿದ್ದೀನಿ, ನಿಮ್ಮ ರಿಟರ್ನ್ ಗಿಫ್ಟ್ ನನಗೇ ಸಿಗಬೇಕು ಅಂದಾಗ, ಓಹೋ ಅಂಥದ್ದೇನು ಅಂದಾಗ, ಅತ್ತೆ ಅದನ್ನು ಸಂಜೆ ಕೊಡ್ತೀನಿ ಅಂದಾಗ, ನಿನ್ನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಿಡು ಅಂತ ಹೇಳಿ ಶಾಂತಿ ಹೇಳ್ತಾರೆ. ಹಾಗೆ ರಂಗನಾಥ್ ಅವರು
ಲಕ್ಕಿ ತುಂಬ ಖುಷಿಯಿಂದ ಮೀನಾ ವಿಡಿಯೋ ಮಾಡ್ಕೊತಿರ್ತಾಳೆ. ಅಷ್ಟರಲ್ಲಿಗೆ ರೋಹಿಣಿ ಕೂಡ ಬಂದುಬಿಟ್ಟು ರೋಹಿಣಿನ ಪರಿಚಯ ಮಾಡ್ಕೊಡ್ತಿರ್ತಾಳೆ. ಲಕ್ಕಿ ಈ ಮನೆ ಹಿರಿ ಸೊಸೆ, ಇವಳು ತುಂಬಾ ಒಳ್ಳೆ ಚೆನ್ನಾಗಿ ಮೇಕಪ್ ಮಾಡ್ತಾಳೆ ಅಂತ ಹೇಳಿದಾಗ, ಹೌದು ಅಜ್ಜಿ, ನಾನು ನಿಮ್ಗೆ ಇವತ್ತು ಮೇಕಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ, ನನಗೆ ಮೇಕಪ್ ಅಂದಾಗ, ಹ್ಞೂ ಮತ್ತೆ ನಾನು ಇವತ್ತು ನಿಮ್ಮನ್ನು ತುಂಬ ಸುಂದರವಾಗಿ ಕಾಣೋವಾಗ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಇನ್ನು ಈ ಕಡೆ ಲಕ್ಕಿ ಇದ್ದರು ಸೂರ್ಯ ಎಲ್ಲಮ್ಮ ಬರಲೇ ಇಲ್ವಲ್ಲ ಅಂತ ಹೇಳಿದಾಗ, ಬರ್ತಾರೆ ಅಜ್ಜಿ, ಏನೋ ಕೆಲಸ ಇರುತ್ತೆ ಹೋಗಿರಬೇಕು ಅಂತ ಅಂದ್ಕೊಂಡು ಖುಷಿಯಿಂದ ಇರ್ತಾರೆ. ಹಾಗೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಇಟ್ಕೆ ಜೋಡಿಸಿರೋದನ್ನು ಲಕ್ಕಿ ನೋಡಿಬಿಟ್ಟು, ಏನಕ್ಕಮ್ಮ ಈ ಇಟ್ಕೆ ಅಂದಾಗ, ಅದೇ ಅಜ್ಜಿ ರೂಮ್ ಕಟ್ಟೋಕೆ ಅಂತ ಹೇಳಿದ್ವಲ್ಲ, ಅದಕ್ಕೆ ಸ್ವಲ್ಪನೇ ನಾವೆಲ್ಲನೂ ಕೂಡಿಡ್ತಾ ಇದ್ದೀವಿ ಅಂದಾಗ, ಏನಾದರೂ ದುಡ್ಡಿನ ಅವಶ್ಯಕತೆ ಇದ್ದರೆ ಕೇಳು ಮೀನಾ, ನನ್ನ ಹತ್ರ ಸಂಕೋಚ ಬೇಡ ಅಂದಾಗ, ಇಲ್ಲ ಅಜ್ಜಿ, ನಾವೇ ಕಟ್ಟಬೇಕು, ಮಾವನಿಗೆ ನಿಮಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋದೇ ನಮ್ಮ ಆಸೆ ಅಂತ ಹೇಳಿಬಿಟ್ಟು ಮೀನಾ ಹೇಳಿದಾಗ ಲಕ್ಕಿ ಮೀನನ ಮಾತು ಕೇಳಿ ತುಂಬಾ ಖುಷಿ ಪಡ್ತಾರೆ. ಹಾಗೆ ಲಕ್ಕಿ ಮಾತಾಡ್ತಿರೋದೆಲ್ಲನೂ ಕೂಡ ಮೀನಾ ವಿಡಿಯೋ ಮಾಡ್ಕೋತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರಂಗನಾಥ್ ಅವ್ರು ಬಂದುಬಿಟ್ಟು, ಮೀನಾ, ಸೂರ್ಯ ಏನಾದರೂ ಕಾಲ್ ಮಾಡಿದ್ನೇನಮ್ಮ ಅಂದಾಗ, ಇಲ್ಲಮ್ಮವ ಮಾಡಿಲ್ಲ ಅಂದಾಗ, ತುಂಬ ಸರಿ ಕಾಲ್ ಮಾಡಿದೆ ತೆಗಿತಾ ಇಲ್ವಲ್ಲಮ್ಮ ಅಂದಾಗ, ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು ಅಂತ ಅಂದಾಗ, ಎಷ್ಟೇ ಕೆಲಸ ಇದ್ದರೂ ಅವ್ನು ನನ್ನ ಫೋನ ರಿಸೀವ್ ಮಾಡೋನು, ಆದರೆ ಫೋನ್ ರಿಸೀವ್ ಮಾಡ್ತಿಲ್ವಲ್ಲಮ್ಮ ಅಂತ ಹೇಳಿದಾಗ, ಸರಿ ಮವ, ನಾನೊಂದು ಸರಿ ಕಾಲ್ ಮಾಡಿ ನೋಡ್ತೀನಿ ಅಂತ ಹೇಳಿ ಮೀನಾ ಕಾಲ್ ಮಾಡಿದ್ರು ಕೂಡ ಸೂರ್ಯ ಫೋನ್ನ ರಿಸೀವ್ ಮಾಡ್ತಿರಲ್ಲ. ಈ ಕಡೆ ಮೀನಾ ಮತ್ತು ರಂಗನಾಥ್ ಅವ್ರು ಇಬ್ಬರಿಗೂ ಕೂಡ ಗಾಬರಿ ಆಗುತ್ತೆ. ಸೂರ್ಯ ಫೋನ್ ತೆಗಿತಾ ಇಲ್ವಲ್ಲ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಶಾಂತಿ ಬಂದುಬಿಟ್ಟು, ಎಲ್ಲೋ ಮದ್ಯಪಾನ ಸೇವಿಸೋಕೆ ಹೋಗಿರ್ತಾನೆ ಅಂದಾಗ, ಅತ್ತೆ ಆ ರೀತಿ ಏನೂ ಇರಲ್ಲ ಅಂತ ಮೀನಾ ಹೇಳಿದಾಗ, ನಿನಗೆ ಭಾರಿ ಗೊತ್ತಿರುತ್ತೇನೆ, ಅವನೇನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಇವತ್ತು ರಾತ್ರಿ ಬಂದು ಏನೇನು ರಾಮಾಯಣ ಮಾಡ್ತಾನೋ ಅಂತ ಅಂದ್ಕೊಂಡು ಶಾಂತಿ ಅಲ್ಲಿಂದ ಹೋಗ್ತಾಳೆ. ಅವಳ ಮಾತಿಗೆ ತಲೆ ಕೆಡಿಸ್ಕೋಬೇಡ ಮೀನಾ, ಅವಳದು ಇದ್ದಿದ್ದೆ, ಸೂರ್ಯ ಬರ್ತಾನೆ ನೋಡೋಣ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಆದರೆ ಈ ಕಡೆ ಸೂರ್ಯ ಮತ್ತು ಸೂರ್ಯನ ಫ್ರೆಂಡು ಯಾರೋ ಒಡವೆಗೆ ಸಂಬಂಧಪಟ್ಟವ್ರನ್ನ ಹುಡ್ಕೊಂಡು ಬಂದಿರ್ತಾರೆ, ಒಂದು ಅಡ್ರೆಸ್ ತೊಗೊಂಡು, ಆದರೆ ಅವರಲ್ಲಿ ಇರಲ್ಲ. ಅಷ್ಟರಲ್ಲಿ ಸೂರ್ಯ ಫೋನ್ ನೋಡ್ತಾನೆ, ಹುಡ್ಕೋ ಹೊತ್ತಿಗೆ ಸಂಜೆ ಆಗುತ್ತೆ ಕಣೋ, ಮನೆಯಿಂದ ತುಂಬ ಮಿಸ್ ಕಾಲ್ ಬಂದಿದೆ ಅಂದಾಗ, ಹುಡುಕ್ಲೇಬೇಕು ಸೂರ್ಯ, ಇನ್ನೇನು ಕಾರಣ ಇಲ್ಲ ಅಂದಾಗ, ನೋಡೋಣ ಇವತ್ತು ಹುಡ್ಕೊಂಡು ಉತ್ತರನ ತೊಗೊಂಡೇ ಮನೆಗೆ ಹೋಗೋದು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ಮೀನಾ ಫೋನ್ ಮಾಡ್ತಿರ್ತಾಳೆ. ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.